ಕೋಲಾರ ಜಿಲ್ಲೆ ತನಕ ಗ್ರಾಮದಲ್ಲಿ ಇಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಆಯೋಜಿಸಲಾಗಿತ್ತು. ಕೇಂದ್ರ ಸರ್ಕಾರದ ಯೋಜನೆಗಳು ಮತ್ತು ಅದರ ಸದುಪಯೋಗ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡಲಾಯಿತು. ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಿರು ಸಾಕ್ಷ್ಯ ಚಿತ್ರ ಪ್ರದರ್ಶಿಸಲಾಯಿತು. ನಿಮ್ಮ ಪಕ್ಕದಲ್ಲಿ ಒಂದು ವಾಹನ ಪ್ರತಿಯೊಂದು ಪ್ರಜೆ ಸಾಗಡನು ಅದನ್ನ ನಿಮಗೆ 50,000ದಿಂದ ಸಾಕ್ಷರತಾ ಆರ್ಥಿಕ ಅಧಿಕಾರಿ ವಿಶಾಲಾಕ್ಷಿ ಮುದ್ರಾ ಯೋಜನೆಯಡಿ 50,000ದಿಂದ 10 ಲಕ್ಷದವರೆಗೆ ಸಾಲ ಸೌಲಭ್ಯ ಒದಗಿಸಲಾಗುತ್ತಿದ್ದು, ಸ್ತ್ರೀ ಶಕ್ತಿ ಸಹಾಯಕ ಸಂಘಗಳು ಇದರ ಸದುಪಯೋಗ ಪಡೆದುಕೊಂಡು ಸ್ವಯಂ ಉದ್ಯೋಗ ಕಲ್ಪಿಸಿಕೊಳ್ಳಬೇಕು ಎಂದರು. ಹೋಗ್ತಾ ಇದ್ರು ಅದರಲ್ಲಿ ನಿಮ್ಗೆ ಏನಾದ್ರು ಸಾಲದ ವ್ಯವಸ್ಥೆ ಏನಾದ್ರು ಬೇಕು ಅಂತಂದ್ರೆ ನೀವು ಎಷ್ಟು ಉಳಿತಾಯ ಮಾಡಿದ್ರೋ ಅದರಲ್ಲಿ 4 ಪಟ್ಟು ನಿಮ್ಗೆ ಸಾಲದ ವ್ಯವಸ್ಥೆ ಬ್ಯಾಂಕ್ ಅಲ್ಲಿ ಸಿಗುತ್ತೆ. ಕೃಷಿ ಅಧಿಕಾರಿ ಕಾಂತರಾಜ್ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ, ಪ್ರಧಾನಮಂತ್ರಿ ಸಿಂಚಾಯಿ ಯೋಜನೆ, ಕನಿಷ್ಠ ಬೆಂಬಲ ಬೆಲೆ ಸೇರಿದಂತೆ ವಿವಿಧ ಯೋಜನೆಗಳು ರೈತರಿಗೆ ವರದಾನವಾಗಿದೆ ಎಂದರು. PMKSY ಅಂತ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಂತ ಈ ಒಂದು ಯೋಜನೆಯಲ್ಲಿ ಹನಿ ನೀರಾವರಿಗೆ 90% ಸಹಾಯಧನದಲ್ಲಿ ಹನಿ ನೀರಾವರಿನ ವಿತರಣೆ ಮಾಡ್ತಾ ಇದ್ದೀವಿ. ಮತ್ತೆ SMAM ಅಂತ ಸಬ್ಮಿಷನ್ ಆನ್ ಅಗ್ರಿಕಲ್ಚರ್ ಮೆಕನೈಸೇಷನ್ ಅಂತ ನೀವು ಕೃಷಿ ಯಂತ್ರೋಪಕರಣಗಳು ತಗೊಂತೀರಲ್ಲ ಅದಕ್ಕೆಲ್ಲ ಸಬ್ಸಿಡಿಯನ್ನು ಕೊಡ್ತಾ ಇದ್ದೀವಿ. ಅದರಿಂದ ನಮಗೆ ದೂರದರ್ಶನದೊಂದಿಗೆ ಫಲಾನುಭವಿ ಸದಾಶಿವ್ ಬ್ಯಾಂಕ್ನಿಂದ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಪಡೆದು ತಮ್ಮ ಸ್ವಯಂ ಉದ್ಯೋಗವನ್ನು ಅಭಿವೃದ್ಧಿಪಡಿಸಿಕೊಂಡಿದ್ದೇನೆ ಎಂದು ತಿಳಿಸಿದರು. ಕೊಟ್ಟಿದ್ದಾರೆ ಫ್ಯಾಕ್ಟರಿಯಲ್ಲಿ ಒಂದು 15 ಜನ ಮಾಡ್ತಾರೆ, ಔಟ್ಸೈಡ್ ಸೈಟ್ಗಳಲ್ಲಿ ಒಂದು 60 ಜನ ಮಾಡ್ತಾ ಇದ್ದಾರೆ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಕೆನರಾ ಬ್ಯಾಂಕಿಂದ ಲೋನ್ ತಗೊಂಡ್ಬಿಟ್ಟ ಮೇಲೆ ಇಷ್ಟು ಡೆವಲಪ್ ಆಗಿದೆ ಅಂದರೆ ನಾನು ನಿಜವಾಗ್ಲೂ ಅವ್ರಿಗೆ ಇರೋ ದಿವಸನೂ ನಾವು ಕೆನರಾ ಬ್ಯಾಂಕ್ ಅವರಾಗಲಿ ಗೌರ್ಮೆಂಟಿಂದ ಆಗಲಿ ನಾವು ಸದುಪಯೋಗ ಪಡಿಸ್ಕೊಂಡು ಅವ್ರಿಗೆ ಎಲ್ಲವರೆಗೂ ನಾನು ಧನ್ಯವಾದಗಳು ಹೇಳ್ತೇನೆ. ಮತ್ತೋರ್ವ ಫಲಾನುಭವಿ ಕೃಷ್ಣಮೂರ್ತಿ ತಮ್ಮ ಗ್ರಾಮದ ಎಲ್ಲ ರಾಸುಗಳಿಗೆ ವಿಮೆ ಮಾಡಿಸಿದ್ದು, ಆಕಸ್ಮಿಕವಾಗಿ ಹಸು ಸಾವನ್ನಪ್ಪಿದರೆ 60,000 ರೂಪಾಯಿ ವಿಮಾ ಹಣ ದೊರೆಯಲಿದೆ. ಇದರಿಂದ ಹೈನುಗಾರಿಕೆ ಮಾಡುವವರಿಗೆ ಭದ್ರತೆ ದೊರೆತಂತಾಗಿದೆ ಎಂದರು. ಅದರಿಗೆ ಒಂದು 60,000 ರೂಪಾಯಿ ಇನ್ಸೂರೆನ್ಸ್ ಬರ್ತದೆ. ಆ ಇನ್ಸೂರೆನ್ಸ್ ಫೀಸ್ ಬಂದು 600 ಚಿಲ್ಲರೆ, ಒಂದು ಹಸುವಿಗೆ 600 ಚಿಲ್ಲರೆ ಇನ್ಸೂರೆನ್ಸು. ಇದು ಮಾಡಿರೋದ್ರಿಂದ ಬಹಳ ಅನುಕೂಲ ಆಗ್ತದೆ ರೈತರಿಗೆ.